ನಮಸ್ಕಾರ ಸ್ನೇಹಿತರೆ, ಕನ್ನಡ ಜಾಬ್ಸ್ ಕಾರ್ನರ್ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಇಂಡಿಯನ್ ಆರ್ಮಿಯಿಂದ ಗ್ರೂಪ್ ಸಿ ಹುದ್ದೆಗಳ ಒಂದು ನೇಮಕಾತಿ ನಡೀತಾ ಇದೆ. ಒಟ್ಟು 625 ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇರುವಂತದ್ದು. ಯಾವ್ಯಾವ ಯೂನಿಟ್ನಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದೆ, ಏಜ್ ಲಿಮಿಟ್, ಕ್ವಾಲಿಫಿಕೇಶನ್ ಹಾಗೂ ಆಯ್ಕೆ ಪ್ರಕ್ರಿಯೆ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮುಂದೆ ನೋಡ್ತಾ ಹೋಗೋಣ. ಮೊದಲನೆಯದಾಗಿ ಕಮಾಂಡರ್ ಹೆಡ್ ಕ್ವಾರ್ಟರ್ ಬೇಸ್ ವರ್ಕ್ಶಾಪ್ ಗ್ರೂಪ್ ಇಎಂಇ ಮೀರತ್ ಉತ್ತರ ಪ್ರದೇಶ್. ಈ ಒಂದು ಯೂನಿಟ್ನಲ್ಲಿ ಇಲೆಕ್ಟ್ರಿಷಿಯನ್ ಹೈಲಿ ಸ್ಕಿಲ್ಡ್ ಗ್ರೇಡ್ 2 ಈ ಒಂದು ಪೋಸ್ಟ್ ಖಾಲಿ ಇರುವಂತದ್ದು. ಒಟ್ಟು 1 ಹುದ್ದೆಗಳು ಖಾಲಿ ಇದೆ ಯುಆರ್ ಕೆಟಗರಿಯಲ್ಲಿ. ಎರಡನೆಯದು ಕ್ವಾಲಿಟಿ ಕಂಟ್ರೋಲ್ ಎಂಜಿನಿಯರ್ ಡಿಟ್ಯಾಚ್ಮೆಂಟ್ ಬೇಸ್ ವರ್ಕ್ಶಾಪ್ ಗ್ರೂಪ್ ಉತ್ತರ ಪ್ರದೇಶ್. ಇಲ್ಲಿ ಟೆಲಿಕಾಂ ಮೆಕ್ಯಾನಿಕ್ ಹೈಲಿ ಸ್ಕಿಲ್ಡ್ ಗ್ರೇಡ್ 2 ಈ ಒಂದು ಹುದ್ದೆ ಖಾಲಿ ಇರುವಂತದ್ದು. ಒಟ್ಟು 1 ಹುದ್ದೆಗಳು ಖಾಲಿ ಇದೆ. ಇದು ಯುಆರ್ ಕೆಟಗರಿಯಲ್ಲಿ ಈ ಒಂದು ಹುದ್ದೆ ಖಾಲಿ ಇರುವಂತದ್ದು. ಮುಂದಿನದ್ದು ಕ್ವಾಲಿಟಿ ಕಂಟ್ರೋಲ್ ಎಂಜಿನಿಯರ್ ಡಿಟ್ಯಾಚ್ಮೆಂಟ್ ಬೇಸ್ ವರ್ಕ್ಶಾಪ್ ಗ್ರೂಪ್ ಮಧ್ಯಪ್ರದೇಶ್. ಇಲ್ಲಿ ಆರ್ಮಮೆಂಟ್ ಮೆಕ್ಯಾನಿಕ್ ಹೈಲಿ ಸ್ಕಿಲ್ಡ್ ಗ್ರೇಡ್ 2 ಈ ಒಂದು ಹುದ್ದೆ ಖಾಲಿ ಇರುವಂತದ್ದು. ಒಟ್ಟು 1 ಹುದ್ದೆಗಳು ಖಾಲಿ ಇದೆ. ಹಾಗೆ ಮುಂದಿನದ್ದು ಕ್ವಾಲಿಟಿ ಕಂಟ್ರೋಲ್ ಎಂಜಿನಿಯರ್ ಡಿಟ್ಯಾಚ್ಮೆಂಟ್ ಬೇಸ್ ಮಧ್ಯಪ್ರದೇಶ್. ಇಲ್ಲಿ ಆರ್ಮಮೆಂಟ್ ಮೆಕ್ಯಾನಿಕ್ ಹೈಲಿ ಸ್ಕಿಲ್ಡ್ ಗ್ರೇಡ್ 2 ಒಟ್ಟು 1 ಹುದ್ದೆ ಖಾಲಿ ಇರುವಂತದ್ದು ಯುಆರ್ ಕೆಟಗರಿಯಲ್ಲಿ. ಹೀಗೆ ಬೇರೆ ಬೇರೆ ಯೂನಿಟ್ಗಳಲ್ಲಿ ಬೇರೆ ಬೇರೆ ಆದಂತಹ 1 ಹುದ್ದೆಗಳು ಖಾಲಿ ಇದೆ. ಇನ್ನು ಡೆಲ್ಲಿಯಲ್ಲಿ ಫಾರ್ಮಾಸಿಸ್ಟ್, ಲೋವರ್ ಡಿವಿಷನ್ ಕ್ಲರ್ಕ್, ಫೈರ್ಮ್ಯಾನ್, ಫೈರ್ ಎಂಜಿನ್ ಡ್ರೈವರ್, ಹೀಗೆ ಹಲವಾರು ಹುದ್ದೆಗಳು ಈ ಒಂದು ಡೆಲ್ಲಿ ಯೂನಿಟ್ ನಲ್ಲಿ ಖಾಲಿ ಇರುವಂತದ್ದು. ಇನ್ನು ಜಮ್ಮು ಅಂಡ್ ಕಾಶ್ಮೀರದಲ್ಲಿ ಕುಕ್, ಟಿನ್ ಅಂಡ್ ಕಾಪರ್ ಸ್ಮಿತ್ ಈ ಒಂದು ಹುದ್ದೆಗಳು ಖಾಲಿ ಇದೆ. ಮಧ್ಯಪ್ರದೇಶದಲ್ಲಿ ಲೋವರ್ ಡಿವಿಷನ್ ಕ್ಲರ್ಕ್, ಸ್ಟೋರ್ ಕೀಪರ್, ಫೈರ್ಮ್ಯಾನ್, ಟಿನ್ ಅಂಡ್ ಕಾಪರ್ ಸ್ಮಿತ್, ಟೆಲಿಕಾಂ ಮೆಕ್ಯಾನಿಕ್ ಈ ಒಂದು ಹುದ್ದೆಗಳು ಖಾಲಿ ಇರುವಂತದ್ದು. ಎಷ್ಟೆಷ್ಟು ಪೋಸ್ಟ್ಗಳು ಖಾಲಿ ಇದೆ ಅನ್ನೋದನ್ನ ನೋಟಿಫಿಕೇಶನ್ ನಲ್ಲಿ ನೀಡಿದ್ದಾರೆ. ಅದರ ಒಂದು ಲಿಂಕ್ ಅನ್ನ ಈ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೇನೆ, ಒಂದು ಬಾರಿ ಚೆಕ್ ಮಾಡಿ. ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಎಷ್ಟು ಪೋಸ್ಟ್ಗಳು ಖಾಲಿ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಈಗ ಕಮಾಂಡೆಂಟ್ 515 ಆರ್ಮಿ ಬೇಸ್ ವರ್ಕ್ಶಾಪ್ ಉಲ್ಸು ಬೆಂಗಳೂರಿನಲ್ಲಿ ಲೋವರ್ ಡಿವಿಷನ್ ಕ್ಲರ್ಕ್ ಈ ಒಂದು ಪೋಸ್ಟ್ಗೆ ಸಂಬಂಧಪಟ್ಟಂತೆ ಒಟ್ಟು 5 ಹುದ್ದೆಗಳು ಖಾಲಿ ಇರುವಂತದ್ದು. ಯುಆರ್ ಕೆಟಗರಿಯಲ್ಲಿ 2, SCಯಲ್ಲಿ 2 ಹಾಗೂ ಇನ್ನಿತರೆ 1 OBCಯಲ್ಲಿ ಒಟ್ಟು 1 ಹುದ್ದೆಗಳು ಖಾಲಿ ಇರುವಂತದ್ದು. ಇನ್ನು ಸ್ಟೆನೋಗ್ರಾಫರ್ ಗ್ರೇಡ್ 2 ಇದರಲ್ಲಿ ಒಟ್ಟು 1 ಹುದ್ದೆಗಳು ಖಾಲಿ ಇರುವಂತದ್ದು OBCಯಲ್ಲಿ. ಹಾಗೂ ಡ್ರಾಟ್ಸ್ಮನ್ ಗ್ರೇಡ್ 2 ಇದಕ್ಕೆ ಸಂಬಂಧಪಟ್ಟಂತೆ ಒಟ್ಟು 1 ಹುದ್ದೆಗಳು ಖಾಲಿ ಇದೆ. ಸ್ಟೋರ್ ಕೀಪರ್ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಒಟ್ಟು 3 ಹುದ್ದೆಗಳು ಖಾಲಿ ಇದೆ. ಫೈರ್ಮ್ಯಾನ್ ಇದರಲ್ಲಿ ಒಟ್ಟು 4 ಹುದ್ದೆಗಳು ಖಾಲಿ ಇರುವಂತದ್ದು. ಇಲೆಕ್ಟ್ರಿಷಿಯನ್ ಹೈಲಿ ಸ್ಕಿಲ್ಡ್ ಗ್ರೇಡ್ 2 ಒಟ್ಟು 3 ಹುದ್ದೆಗಳು ಖಾಲಿ ಇದೆ. ಫಿಟ್ಟರ್ ಸ್ಕಿಲ್ಡ್ ಒಟ್ಟು 16 ಹುದ್ದೆಗಳು ಖಾಲಿ ಇರುವಂತದ್ದು. ವೆಲ್ಡರ್ ಸ್ಕಿಲ್ಡ್ ಒಟ್ಟು 4 ಹುದ್ದೆಗಳು ಖಾಲಿ ಇದೆ. ಟಿನ್, ಕಾಪರ್ ಅಂಡ್ ಸ್ಮಿತ್ ಒಟ್ಟು 12 ಹುದ್ದೆಗಳು ಖಾಲಿ ಇರುವಂತದ್ದು. ಗುಜರಾತ್, ಮಹಾರಾಷ್ಟ್ರ, ಮಧ್ಯಪ್ರದೇಶ್ ಹೀಗೆ ಇನ್ನು ಉಳಿದಂತ ಡಿವಿಷನ್ ನಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಪೋಸ್ಟ್ಗಳು ಖಾಲಿ ಇದೆ. ಇನ್ನು ಮುಂದಿನದು ಎಕ್ಸಾಮ್ ಸೆಂಟರ್ ಎಲ್ಲೆಲ್ಲಿ ಕೊಟ್ಟಿದ್ದಾರೆ ಅಂತ ನೋಡೋಣ. ನಾವು ಯಾವ ಒಂದು ಯೂನಿಟ್ಗೆ ಒಂದು ಅರ್ಜಿಯನ್ನು ಸಲ್ಲಿಸಿರುತ್ತೇವೆಯೋ ಆ ಒಂದು ಯೂನಿಟ್ ನಲ್ಲಿ ಒಂದು ಎಕ್ಸಾಮ್ ಸೆಂಟರ್ ಇರುತ್ತದೆ. ಇದರಲ್ಲಿ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಎಂಜಿನಿಯರಿಂಗ್ ಸ್ಟ್ಯಾಟಿಕ್ಸ್ ವರ್ಕ್ಶಾಪ್ ಇಎಂಇ ಕಿರ್ಕಿ, ಪುಣೆ, ಮಹಾರಾಷ್ಟ್ರ ಈ ಒಂದು ಯೂನಿಟ್ಗೆ ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳಿಗೆ ಇಎಂಇ ಸ್ಕೂಲ್ ವಡೋದರ ಗುಜರಾತ್ ನಲ್ಲಿ ಒಂದು ಎಕ್ಸಾಮ್ ಸೆಂಟರ್ ಅನ್ನ ಒಂದು ನೀಡಿದ್ದಾರೆ. ಹಾಗೂ ಈ ಮಹಾರಾಷ್ಟ್ರ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಗುಜರಾತ್ ನಲ್ಲಿ ಒಂದು ಎಕ್ಸಾಮ್ ಸೆಂಟರ್ ಅನ್ನ ನೀಡಿದ್ದಾರೆ. ಹಾಗೂ ಉತ್ತರ ಪ್ರದೇಶ್ ಇಲ್ಲಿ ಆಗ್ರಾದಲ್ಲಿ ಎಕ್ಸಾಮ್ ಸೆಂಟರ್ ಅನ್ನ ನೀಡಿದ್ದಾರೆ. ಹಾಗೂ ಮಧ್ಯಪ್ರದೇಶ್ ಇದಕ್ಕೆ ಒಂದು ಜಬಲ್ಪುರದಲ್ಲಿ ಒಂದು ಎಕ್ಸಾಮ್ ಸೆಂಟರ್ ಅನ್ನ ನೀಡಿದ್ದಾರೆ. ಹಾಗೂ ಮಧ್ಯಪ್ರದೇಶ್ ಇಲ್ಲೂ ಸಹ ಆರ್ಮಿ ಬೇಸ್ ವರ್ಕ್ಶಾಪ್ ಜಬಲ್ಪುರದಲ್ಲಿ ಒಂದು ಎಕ್ಸಾಮ್ ಸೆಂಟರ್ ಅನ್ನು ನೀಡಿದ್ದಾರೆ. ಇನ್ನು ಸ್ಟ್ಯಾಟಿಕ್ ವರ್ಕ್ಶಾಪ್ ಇಎಂಇ ಮಧ್ಯಪ್ರದೇಶದಲ್ಲಿ ಈ ಒಂದು ಯೂನಿಟ್ಗೆ ಅರ್ಜಿ ಸಲ್ಲಿಸಿರುವಂತಹ ಅಭ್ಯರ್ಥಿಗಳಿಗೆ
ಗುಜರಾತ್ ವಡೋದರದಲ್ಲಿ ಒಂದು ಎಕ್ಸಾಮ್ ಸೆಂಟರ್ ಅನ್ನು ಸಹ ನೀಡಿದ್ದಾರೆ. ಹೀಗೆ ನಾವು ಯಾವ ಯೂನಿಟ್ಗೆ ಅರ್ಜಿ ಸಲ್ಲಿಸಿರುತ್ತೇವೆಯೋ ಆ ಒಂದು ಯೂನಿಟ್ನಲ್ಲಿ ಎಕ್ಸಾಮ್ ಸೆಂಟರ್ ಇರುತ್ತದೆ. ಅಂದರೆ ಬೆಂಗಳೂರಿನಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸಿರುವಂತಹ ಅಭ್ಯರ್ಥಿಗಳಿಗೆ ಈ ಒಂದು ಬೆಂಗಳೂರಿನಲ್ಲಿ ಎಕ್ಸಾಮ್ ಸೆಂಟರ್ ಇರುತ್ತದೆ. ಎಜುಕೇಶನಲ್ ಕ್ವಾಲಿಫಿಕೇಶನ್ ಬಗ್ಗೆ ನೋಡೋದಾದ್ರೆ, ಫಾರ್ಮಸಿಸ್ಟ್ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳು PUCಯನ್ನು ಪಾಸ್ ಆಗಿರಬೇಕು. ಜೊತೆಗೆ 2 ವರ್ಷಗಳ ಫಾರ್ಮಸಿಯಲ್ಲಿ ಡಿಪ್ಲೊಮೊವನ್ನು ಪಡೆದುಕೊಂಡಿರಬೇಕಾಗಿರುತ್ತದೆ. ಹಾಗೂ ರಿಜಿಸ್ಟ್ರೇಷನ್ ವಿತ್ ಸ್ಟೇಟ್ ಫಾರ್ಮಸಿ ಕೌನ್ಸಿಲ್, ಸ್ಟೇಟ್ ಫಾರ್ಮಸಿ ಕೌನ್ಸಿಲ್ನಲ್ಲಿ ಒಂದು ರಿಜಿಸ್ಟ್ರೇಷನ್ ಸಹ ಆಗಿರಬೇಕಾಗಿರುತ್ತದೆ. ಇಲೆಕ್ಟ್ರಿಷಿಯನ್ ಹೈಲಿ ಸ್ಕಿಲ್ಡ್ ಗ್ರೇಡ್ 2, ಇಲೆಕ್ಟ್ರಿಷಿಯನ್ ಪವರ್ ಹೈಲಿ ಸ್ಕಿಲ್ಡ್ ಗ್ರೇಡ್ 2 ಮತ್ತು ಟೆಲಿಕಾಂ ಮೆಕ್ಯಾನಿಕ್ ಹೈಲಿ ಸ್ಕಿಲ್ಡ್ ಗ್ರೇಡ್ 2 ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳು PUCಯನ್ನು ಪಾಸ್ ಆಗಿರಬೇಕು. ಜೊತೆಗೆ ಸಂಬಂಧಪಟ್ಟಂತ ಒಂದು ಪೋಸ್ಟ್ಗೆ ಸಂಬಂಧಪಟ್ಟಂತೆ ಆ ಒಂದು ಟ್ರೇಡ್ನಲ್ಲಿ ITIಯನ್ನು ಪಡೆದಿರಬೇಕಾಗಿರುತ್ತದೆ. ಅಥವಾ ಇನ್ನೂ ಒಂದು ಕ್ವಾಲಿಫಿಕೇಶನ್ ಸಹ ನೀಡಿದ್ದಾರೆ. ಆರ್ಮ್ಡ್ ಫೋರ್ಸ್ ಪರ್ಸನ್ ಮತ್ತು ಎಕ್ಸ್ ಸರ್ವಿಸ್ ಮೆನ್ ಈ ಒಂದು ಅಭ್ಯರ್ಥಿಗಳಿಗೆ ಇಲೆಕ್ಟ್ರಿಷಿಯನ್ ಪವರ್ ಹಾಗೂ ಟೆಲಿಕಾಂ ಮೆಕ್ಯಾನಿಕ್ ಈ ಒಂದು ಟ್ರೇಡ್ನಲ್ಲಿ ಅನುಭವ ಇರುವಂತಹ ಒಂದು ಆರ್ಮ್ಡ್ ಫೋರ್ಸ್ ಪರ್ಸನ್ ಮತ್ತು ಎಕ್ಸ್ ಸರ್ವಿಸ್ ಮೆನ್ಗಳು ಸಹ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಹಾಗೂ ಡಿಸೈರಬಲ್ ಕ್ವಾಲಿಫಿಕೇಶನ್ ಅನ್ನು ಸಹ ನೀಡಿದ್ದಾರೆ. ನ್ಯಾಷನಲ್ ಕೌನ್ಸಿಲ್ ಫಾರ್ ಟ್ರೈನಿಂಗ್ ಇನ್ ದಿ ವೊಕೇಶನಲ್ ಟ್ರೇಡ್ಸ್ ಸರ್ಟಿಫಿಕೇಟ್ ಫ್ರಮ್ ಡೈರೆಕ್ಟರೇಟ್ ಜನರಲ್ ಆಫ್ ಎಂಪ್ಲಾಯ್ಮೆಂಟ್ ಅಂಡ್ ಟ್ರೈನಿಂಗ್, ಮಿನಿಸ್ಟ್ರಿ ಆಫ್ ಲೇಬರ್ ಅಂಡ್ ಎಂಪ್ಲಾಯ್ಮೆಂಟ್, ಗವರ್ಮೆಂಟ್ ಆಫ್ ಇಂಡಿಯಾ ಈ ಒಂದು ಡಿಸೈರಬಲ್ ಕ್ವಾಲಿಫಿಕೇಶನ್ ಅನ್ನು ಹೊಂದಿರುವಂತವರು ಸಹ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಬಹುದು. ಇನ್ನು ಎಂಜಿನಿಯರಿಂಗ್ ಇಕ್ವಿಪ್ಮೆಂಟ್ ಮೆಕ್ಯಾನಿಕ್ ಹೈಲಿ ಸ್ಕಿಲ್ಡ್ ಗ್ರೇಡ್ 2 ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳು PUCಯನ್ನು ಪಾಸ್ ಆಗಿರಬೇಕು. ಜೊತೆಗೆ ಮೋಟಾರ್ ಮೆಕ್ಯಾನಿಕ್ ಟ್ರೇಡ್ನಲ್ಲಿ ಒಂದು ITIಯನ್ನು ಪಡೆದಿರಬೇಕಾಗಿರುತ್ತದೆ. ಅಥವಾ ಇನ್ನೂ ಒಂದು ಕ್ವಾಲಿಫಿಕೇಶನ್ ಸಹ ನೀಡಿದ್ದಾರೆ. BSc ಪದವೀಧರರಾಗಿರಬೇಕು. ಜೊತೆಗೆ ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಮ್ಯಾಥ್ಸ್ ಅನ್ನ ಒಂದು ಸ್ಟಡಿ ಮಾಡಿರಬೇಕಾಗಿರುತ್ತದೆ. ಅಥವಾ ಆರ್ಮ್ಡ್ ಫೋರ್ಸ್ ಪರ್ಸನ್ ಆರ್ ಎಕ್ಸ್ ಸರ್ವಿಸ್ ಮೆನ್ ಇವರಿಗೆ ಈ ಒಂದು ಸಂಬಂಧಪಟ್ಟಂತಹ ಮೆಕ್ಯಾನಿಕ್ ಟ್ರೇಡ್ನಲ್ಲಿ ಅನುಭವವಿರುವಂತಹ ಕ್ಯಾಂಡಿಡೇಟ್ಗಳು ಸಹ ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು ಡಿಸೈರಬಲ್ ಕ್ವಾಲಿಫಿಕೇಶನ್ ಅನ್ನು ಸಹ ನೋಟಿಫಿಕೇಶನ್ ನಲ್ಲಿ ನೀಡಿದ್ದಾರೆ, ಒಂದು ಬಾರಿ ಪರೀಕ್ಷಿಸಿ. ವೆಹಿಕಲ್ ಮೆಕ್ಯಾನಿಕ್ ಹೈಲಿ ಸ್ಕಿಲ್ಡ್ ಗ್ರೇಡ್ 2 ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳು PUCಯನ್ನು ಪಾಸ್ ಆಗಿರಬೇಕು ಹಾಗೂ ಮೋಟಾರ್ ಮೆಕ್ಯಾನಿಕ್ ಟ್ರೇಡ್ನಲ್ಲಿ ITIಯನ್ನು ಪಡೆದಿರಬೇಕಾಗಿರುತ್ತದೆ. ಅಥವಾ ಆರ್ಮ್ಡ್ ಫೋರ್ಸ್ ಪರ್ಸನ್ ಆರ್ ಎಕ್ಸ್ ಸರ್ವಿಸ್ ಮೆನ್ ಈ ಒಂದು ಕ್ಯಾಂಡಿಡೇಟ್ಗಳು ಈ ಸಂಬಂಧಪಟ್ಟಂತ ಒಂದು ಪೋಸ್ಟ್ಗೆ ತಕ್ಕಂತೆ ಟ್ರೇಡ್ ಅನ್ನ ಪಡೆದಿರುವಂತಹ ಅಭ್ಯರ್ಥಿಗಳು ಸಹ ಅರ್ಜಿಯನ್ನ ಸಲ್ಲಿಸಬಹುದು. ಹಾಗೂ ಡಿಸೈರಬಲ್ ಕ್ವಾಲಿಫಿಕೇಶನ್ ಇರುತ್ತದೆ. ಇದಕ್ಕೆ ಸಂಬಂಧಪಟ್ಟಂತೆ ನೋಟಿಫಿಕೇಶನ್ ಅಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ. ಹೀಗೆ ಆ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಅದರ ಕ್ವಾಲಿಫಿಕೇಶನ್ ಅನ್ನು ನೋಟಿಫಿಕೇಶನ್ ಅಲ್ಲಿ ನೀಡಲಾಗಿದೆ. ಎಲ್ಲವನ್ನ ಒಂದು ಬಾರಿ ಗಮನಿಸಿ. ಸ್ಟೆನೋಗ್ರಾಫರ್ ಗ್ರೇಡ್ 2, ಡ್ರಾಟ್ಸ್ಮನ್ ಗ್ರೇಡ್ 2 ಹೀಗೆ ಇನ್ನು ಹಲವಾರು ಹುದ್ದೆಗಳು ಖಾಲಿ ಇರುವಂತದ್ದು. ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಸ್ಯಾಲರಿ ಎಷ್ಟಿರುತ್ತೆ ಅಂತ ನೋಡೋದಾದ್ರೆ, ಪೋಸ್ಟೆಡ್ ಸೀರಿಯಲ್ ನಂಬರ್ 2A ಈ ಒಂದು ಹುದ್ದೆಗಳಿಗೆ 5,200ರಿಂದ 20,200ರವರೆಗೆ ಸ್ಯಾಲರಿ ಇರುತ್ತದೆ. ಹಾಗೂ ಗ್ರೇಡ್ ಪೇ 2,800 ರೂಪಾಯಿ ಇರುತ್ತದೆ. ಲೆವೆಲ್ 5 ನಲ್ಲಿ ಈ ಒಂದು ಹುದ್ದೆಗೆ ಪೇಮೆಂಟ್ ಅನ್ನ ಮಾಡಲಾಗುತ್ತದೆ. ಇನ್ನು ಪೋಸ್ಟೆಡ್ ಸೀರಿಯಲ್ ನಂಬರ್ 2B to 2J ಈ ಒಂದು ಹುದ್ದೆಗಳಿಗೆ ಲೆವೆಲ್ 4 ಅಲ್ಲಿ ಸ್ಯಾಲರಿಯನ್ನು ಪೇ ಮಾಡಲಾಗುತ್ತದೆ. ಜೊತೆಗೆ 5,200ರಿಂದ 20,200ರವರೆಗೆ ಸ್ಯಾಲರಿ ಇರುತ್ತದೆ. ಹಾಗೂ ಗ್ರೇಡ್ ಪೇ 2,400 ರೂಪಾಯಿ ಇರುತ್ತದೆ. ಇನ್ನು ಪೋಸ್ಟೆಡ್ ಸೀರಿಯಲ್ ನಂಬರ್ 2K to 2W ಈ ಒಂದು ಹುದ್ದೆಗಳಿಗೆ ಲೆವೆಲ್ 2 ಅಲ್ಲಿ ಸ್ಯಾಲರಿಯನ್ನು ಪೇ ಮಾಡಲಾಗುತ್ತದೆ. ಜೊತೆಗೆ ಸ್ಯಾಲರಿ 5,200ರಿಂದ 20,200ರವರೆಗೆ ಸ್ಯಾಲರಿ ಇರುತ್ತದೆ. ಹಾಗೂ ಗ್ರೇಡ್ ಪೇ 1,900 ರೂಪಾಯಿ ಇರುತ್ತದೆ. ಇನ್ನು ಸೀರಿಯಲ್ ನಂಬರ್ 2X to 2AA ಈ ಒಂದು ಹುದ್ದೆಗಳಿಗೆ 5,200ರಿಂದ 20,200ರವರೆಗೆ ಸ್ಯಾಲರಿ ಇರುತ್ತದೆ. ಹಾಗೂ ಗ್ರೇಡ್ ಪೇ 1,800 ಇರುತ್ತದೆ. ಈ ಒಂದು ಹುದ್ದೆಗಳಿಗೆ ಲೆವೆಲ್ 1 ನಲ್ಲಿ
ಸ್ಯಾಲರಿಯನ್ನು ಪೇ ಮಾಡಲಾಗುತ್ತದೆ. ಜೊತೆಗೆ ಏಜ್ ಲಿಮಿಟ್ ಎಷ್ಟಿರುತ್ತೆ ಅಂತ ನೋಡೋದಾದರೆ, ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳಿಗೆ 18ರಿಂದ 25 ವರ್ಷದ ಒಳಗಿನ ಎಲ್ಲ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಎಕ್ಸೆಪ್ಟ್ ಸೀರಿಯಲ್ ನಂಬರ್ 2U ಅಂದರೆ ಫೈರ್ ಎಂಜಿನ್ ಡ್ರೈವರ್. ಈ ಒಂದು ಹುದ್ದೆಗೆ 18ರಿಂದ 30 ವರ್ಷದ ಒಳಗಿನ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಅಂದರೆ ಗರಿಷ್ಠ ಈ ಒಂದು ಹುದ್ದೆಗೆ 30 ವರ್ಷಗಳ ಒಂದು ವಯೋಮಿತಿ ಇರುವಂಥದ್ದು. ಹಾಗೂ ಇನ್ನು ಏಜ್ ರಿಲ್ಯಾಕ್ಸೇಷನ್ ನೋಡೋದಾದರೆ SC/ST ಅಭ್ಯರ್ಥಿಗಳಿಗೆ 5 ವರ್ಷಗಳ ಒಂದು ಏಜ್ ರಿಲ್ಯಾಕ್ಸೇಷನ್ ಇರುತ್ತದೆ. ಹಾಗೂ ಇನ್ನಿತರ ಅಂದರೆ ಬ್ಯಾಕ್ವರ್ಡ್ ಕಾಸ್ಟ್ ಈ ಒಂದು OBC ಅಭ್ಯರ್ಥಿಗಳಿಗೆ 3 ವರ್ಷಗಳ ಏಜ್ ರಿಲ್ಯಾಕ್ಸೇಷನ್ ಇರುತ್ತದೆ. ಹಾಗೂ ಫಿಸಿಕಲ್ ಡಿಸೇಬಲ್ ಇರುವಂತಹ ಅಭ್ಯರ್ಥಿಗಳಿಗೆ ಒಂದು 10 ವರ್ಷಗಳ ಏಜ್ ರಿಲ್ಯಾಕ್ಸೇಷನ್ ಇರುವಂಥದ್ದು. ಫಿಸಿಕಲ್ ಡಿಸೇಬಲ್ ಇರುವಂತಹ SC/ST ಅಭ್ಯರ್ಥಿಗಳಿಗೆ ಆದರೆ 15 ವರ್ಷ, OBC ಅಭ್ಯರ್ಥಿಗಳಿಗೆ 13 ವರ್ಷಗಳ ಒಂದು ಏಜ್ ರಿಲ್ಯಾಕ್ಸೇಷನ್ ಇರುತ್ತದೆ. ಎಕ್ಸ್ ಸರ್ವಿಸ್ ಮೆನ್ಗಳಿಗೆ ಅವರು ಎಷ್ಟು ವರ್ಷ ಸೇನೆಯಲ್ಲಿ ಸೇವೆ ಸಲ್ಲಿಸಿರುತ್ತಾರೋ ಅದರ ಮೇಲೆ 3 ವರ್ಷಗಳ ಒಂದು ರಿಲ್ಯಾಕ್ಸೇಷನ್ ಇರುತ್ತದೆ. ಹಾಗೂ ಡಿಪಾರ್ಟ್ಮೆಂಟ್ ಕ್ಯಾಂಡಿಡೇಟ್ಸ್ ಅಂದರೆ ಇನ್ ಸರ್ವಿಸ್ನಲ್ಲಿ ಇರುವಂತಹ ಕ್ಯಾಂಡಿಡೇಟ್ಸಿಗೆ ಗರಿಷ್ಠ 40 ವರ್ಷಗಳ ಒಂದು ಏಜ್ ಲಿಮಿಟ್ ಇರುತ್ತದೆ. ಹಾಗೂ SC/ST ಅಭ್ಯರ್ಥಿಗಳಾದರೆ ಅವರಿಗೆ 45 ವರ್ಷಗಳ ಒಂದು ಗರಿಷ್ಠ ವಯೋಮಿತಿ ಇರುತ್ತದೆ. ಫಾರ್ ಫೈರ್ಮೆನ್ ಆ್ಯಂಡ್ ಫೈರ್ ಎಂಜಿನ್ ಡ್ರೈವರ್ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಿರುವಂತಹ ಅಭ್ಯರ್ಥಿಗಳಿಗೆ ಒಂದು ಫಿಸಿಕಲ್ ಮೆಷರ್ಮೆಂಟನ್ನು ಸಹ ನೋಟಿಫಿಕೇಶನ್ನಲ್ಲಿ ನೀಡಿದ್ದಾರೆ. ಹಾಗೆ ವೇಟ್, ಚೆಸ್ಟ್, ಹೈಟ್ ಎಲ್ಲವನ್ನು ಸಹ ಒಂದು ನೋಟಿಫಿಕೇಶನ್ನಲ್ಲಿ ನೀಡಿದ್ದಾರೆ. ಒಂದು ಬಾರಿ ಪರೀಕ್ಷಿಸಿ. ಇನ್ನು ಅರ್ಜಿ ಸಲ್ಲಿಸುವ ಒಂದು ಪ್ರಕ್ರಿಯೆಯನ್ನು ನೋಡೋದಾದರೆ, ಅಭ್ಯರ್ಥಿಗಳಿಗೆ ಈ ಒಂದು ನೋಟಿಫಿಕೇಶನ್ನ ಕೊನೆಯಲ್ಲಿ ಒಂದು ಅಪ್ಲಿಕೇಶನ್ ಫಾರ್ಮ್ ಅನ್ನು ಸಹ ನೀಡಿದ್ದಾರೆ. ಅವನ್ನು ಫಿಲ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಒಂದು ದಾಖಲಾತಿಗಳನ್ನು ಈ ಒಂದು ಪೋಸ್ಟ್ ಮುಖಾಂತರ ಸಂಬಂಧಪಟ್ಟಂತ ಯೂನಿಟ್ಗೆ ಒಂದು ಆರ್ಡಿನರಿ ಪೋಸ್ಟ್ ಮುಖಾಂತರ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತದೆ. ಹಾಗೂ ಒಂದು ಅರ್ಜಿಯ ಒಂದು ಲಕೋಟೆಯ ಮೇಲೆ ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ಆಫ್ ನಾವು ಯಾವ ಒಂದು ಪೋಸ್ಟಿಗೆ ಅಪ್ಲೈ ಮಾಡುತ್ತೇವೆಯೋ ಅದನ್ನು ಒಂದು ಲಕೋಟೆಯ ಮೇಲ್ಭಾಗದಲ್ಲಿ ಒಂದು ಬರೆಯಬೇಕಾಗಿರುತ್ತದೆ. ಹಾಗೂ ಕೇವಲ ಒಂದು ಟ್ರೇಡಿಗೆ ಮತ್ತು ಒಂದು ಲೊಕೇಶನ್ಗೆ ಮಾತ್ರ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಒಂದು ಬಾರಿ ಅರ್ಜಿಯನ್ನು ಸಲ್ಲಿಸಿದ ನಂತರ ಅದನ್ನು ಮಾಡಿಫೈ ಮಾಡಲು ಅವಕಾಶವಿರುವುದಿಲ್ಲ. ಕೇವಲ ಅಭ್ಯರ್ಥಿಗಳು ಒಂದು ಟ್ರೇಡ್ ಒಂದು ಲೊಕೇಶನ್ಗೆ ಮಾತ್ರ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತದೆ. ಇನ್ನು ಎಕ್ಸಾಮಿನೇಷನ್ ಪ್ರೋಸೆಸ್ ಹೇಗಿರುತ್ತೆ ಅಂತ ನೋಡೋದಾದರೆ, ಅಭ್ಯರ್ಥಿಗಳಿಗೆ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ಗಳು ಇರುತ್ತವೆ. ಒಟ್ಟು 150 ಅಂಕಗಳಿಗೆ ಎಕ್ಸಾಮ್ ನಡೆಯುತ್ತದೆ. ಇದರಲ್ಲಿ ನೆಗೆಟಿವ್ ಮಾರ್ಕಿಂಗ್ ಸಹ ಇರುತ್ತದೆ. 0.25 ಅಂದರೆ 4 ಅಂಕಗಳು ತಪ್ಪಾಗಿದ್ದಲ್ಲಿ 1 ಅಂಕವನ್ನು ಕಳೆಯಲಾಗುತ್ತದೆ. ಇನ್ನು ಎಕ್ಸಾಮಿನೇಷನ್ ಪ್ರೋಸೆಸ್ ಬಗ್ಗೆ ನೋಡೋಣ. ಫಾರ್ ದಿ ಪೋಸ್ಟ್ ಆಫ್ ಫೈರ್ ಎಂಜಿನ್ ಡ್ರೈವರ್, ಫೈರ್ಮೆನ್, ಡ್ರಾಫ್ಟ್ಸ್ಮನ್ ಗ್ರೇಡ್ 2, ಇಲೆಕ್ಟ್ರಿಷಿಯನ್, ಟೆಲಿಕಾಂ ಮೆಕ್ಯಾನಿಕ್, ಎಂಜಿನಿಯರಿಂಗ್ ಇಕ್ವಿಪ್ಮೆಂಟ್, ವೆಹಿಕಲ್ ಮೆಕ್ಯಾನಿಕ್, ಡ್ರಾಫ್ಟ್ಸ್ಮನ್, ಟಿನ್ ಆ್ಯಂಡ್ ಕಾಪರ್ ಸ್ಮಿತ್, ಮೋಲ್ಡರ್, ವೆಲ್ಡರ್, ವೆಹಿಕಲ್ ಮೆಕ್ಯಾನಿಕ್ ಈ ಎಲ್ಲ ಹುದ್ದೆಗಳಿಗೆ ಎಕ್ಸಾಮ್ ಹೇಗಿರುತ್ತೆ ಅಂತ ನೋಡೋದಾದರೆ, ಒಟ್ಟು 5 ಸೆಕ್ಷನ್ಗಳು ಇರುತ್ತವೆ. ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್, ಜನರಲ್ ಅವೇರ್ನೆಸ್, ಜನರಲ್ ಇಂಗ್ಲಿಷ್, ನ್ಯೂಮರಿಕಲ್ ಆಪ್ಟಿಟ್ಯೂಡ್, ಟ್ರೇಡ್ ಸ್ಪೆಸಿಫಿಕ್ ಇವಿಷ್ಟು ಸಬ್ಜೆಕ್ಟ್ಗಳ ಮೇಲೆ ಕ್ವಶನ್ಸ್ಗಳನ್ನು ಕೇಳಲಾಗುತ್ತದೆ. ಒಟ್ಟು 150 ಕ್ವಶನ್ಸ್ಗಳು ಇರುತ್ತವೆ ಹಾಗೂ 150 ಅಂಕಗಳಿಗೆ ಎಕ್ಸಾಮ್ ನಡೆಯುತ್ತದೆ. ಇನ್ನು ಫಾರ್ ದಿ ಪೋಸ್ಟ್ ಆಫ್ ಸ್ಟೋರ್ ಕೀಪರ್, ಲೋವರ್ ಡಿವಿಷನ್ ಕ್ಲರ್ಕ್ ಆ್ಯಂಡ್ ಸ್ಟೆನೋಗ್ರಾಫರ್ ಗ್ರೇಡ್ 2 ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್, ಜನರಲ್ ಅವೇರ್ನೆಸ್, ಜನರಲ್ ಇಂಗ್ಲಿಷ್, ನ್ಯೂಮರಿಕಲ್ ಆಪ್ಟಿಟ್ಯೂಡ್ ಈ ಒಂದು ಸಬ್ಜೆಕ್ಟ್ಗಳ ಮೇಲೆ ಕ್ವಶನ್ಸ್ಗಳನ್ನು ಕೇಳಲಾಗುತ್ತದೆ. ಒಟ್ಟು 150 ಪ್ರಶ್ನೆಗಳಿರುತ್ತವೆ ಹಾಗೂ 150 ಅಂಕಗಳು ಇರುತ್ತವೆ. ಇನ್ನು ಫಾರ್ ದಿ ಪೋಸ್ಟ್ ಆಫ್ ಕುಕ್, ಬಾರ್ಬರ್, ವಾಷರ್ಮನ್, ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಅಂಡ್ ಟ್ರೇಡ್ಸ್ಮನ್ ಮೇಟ್ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಒಟ್ಟು 150 ಪ್ರಶ್ನೆಗಳು ಹಾಗೂ 150 ಅಂಕಗಳಿಗೆ ಒಂದು ಎಕ್ಸಾಮ್ ನಡೆಯುತ್ತದೆ. ರಿಟರ್ನ್ ಎಕ್ಸಾಮ್ನಲ್ಲಿ ಪಾಸ್ ಆದಂತಹ ಅಭ್ಯರ್ಥಿಗಳಿಗೆ ಸ್ಕಿಲ್ ಟೆಸ್ಟ್ ಮತ್ತು ಫಿಸಿಕಲ್ ಟೆಸ್ಟ್ ಇರುತ್ತದೆ. ಇವಿಷ್ಟು ಇಂಡಿಯನ್ ಆರ್ಮಿಯ ಗ್ರೂಪ್ C ಹುದ್ದೆಗೆ ಸಂಬಂಧಪಟ್ಟಂತಹ ಒಂದು ಮಾಹಿತಿಯಾಗಿರುತ್ತದೆ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಿನಲ್ಲಿ ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.